ಎಲ್ಲ ಸರ್ಕಾರಿ ನೌಕರರಿಗೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ಸುದ್ದಿ ಇದೆ ಎಲ್ಲ ಸರ್ಕಾರಿ ನೌಕರಿಗೆ ರಿಲೇಟೆಡ್ ಟು 7th ಪೇ ಕಮಿಷನ್ ಮತ್ತು NPS ಇಂದ OPS ಮಾಡುವ ಒಂದು ನಿಟ್ಟಿನಲ್ಲಿ. ಸೊ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕರ್ನಾಟಕ ಸರ್ಕಾರಿ ನೌಕರು ಇಂದಿನಿಂದ ಮುಷ್ಕರವನ್ನು ಮಾಡ್ತಿದ್ದಾರೆ. ಮಾರ್ಚ್ 1ನೇ ತಾರೀಕಿನಿಂದ ಎಲ್ಲರೂ ಮುಷ್ಕರಕ್ಕೆ ಇಳಿದಿದ್ದಾರೆ. ಎರಡು ಬೇಡಿಕೆಗಳು. ಮೊಟ್ಟ ಮೊದಲನೇದು 7ನೇ ವೇತನ ಆಯೋಗವನ್ನು ನೀಡಬೇಕು 40% ಫಿಟ್ಮೆಂಟ್ ಜೊತೆಗೆ. ಎರಡನೇ ಒಂದು ಬೇಡಿಕೆ NPS ಅನ್ನು ಕ್ಯಾನ್ಸಲ್ ಮಾಡಿ OPS ಮಾಡಬೇಕು ಅನ್ನೋದಾಗಿ. ಹಾಗಾಗಿ ಸರ್ಕಾರ ಈ ಒಂದು ಮುಷ್ಕರಕ್ಕೆ ಮನೆದಿದ್ದು ಇವಾಗ ಎರಡು ಬೇಡಿಕೆಗಳನ್ನು ಈಡೇರಿಸಿದೆ. ಬಟ್ ಆ ಒಂದು ಬೇಡಿಕೆಯಲ್ಲಿ ಸ್ವಲ್ಪ ಚೇಂಜಸ್ ಆಗಿದ್ದು 40% ಫಿಟ್ಮೆಂಟ್ನ ಬದಲಾಗಿ 17% ಮಧ್ಯಂತರ ಪರಿಹಾರವನ್ನು ನೀಡಿದೆ. ಅಂಡ್ ಇನ್ನೊಂದು ಪ್ರಮುಖ ಬೇಡಿಕೆಯಾಗಿರುವಂಥ NPS ಅನ್ನು ಕ್ಯಾನ್ಸಲ್ ಮಾಡಿ OPS ಮಾಡುವ ಒಂದು ನಿಟ್ಟಿನಲ್ಲಿ ಮಹತ್ವದ ಬೆಳವಣಿಗೆಯಾಗಿದ್ದು NPS ಅನ್ನು ಸ್ಕ್ರ್ಯಾಚ್ ಮಾಡಿ OPS ಮಾಡುವ ಒಂದು ನಿಟ್ಟಿನಲ್ಲಿ ಒಂದು ಮೈಲುಗಲ್ಲನ್ನೇ ಸಾಧಿಸಿದಂಥ ಸರ್ಕಾರಿ ನೌಕರರು. ಸೊ ಏನಿದೆ ಕಂಪ್ಲೀಟ್ ನ್ಯೂಸು, ಯಾಕೆ ಸರ್ಕಾರಿ ನೌಕರಿಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ, ಸೊ ಇದರಿಂದ ಏನು ಲಾಭವಾಗಲಿದೆ ಸರ್ಕಾರಿ ನೌಕರರಿಗೆ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ಯಾರೆಲ್ಲ ಸರ್ಕಾರಿ ನೌಕರು ಮತ್ತು ಜನಸಾಮಾನ್ಯರು ಈ ಒಂದು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ನೀಡ್ತಾ ಇದ್ರಾ, ಪ್ಲೀಸ್ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ವಿಡಿಯೋನ ಲೈಕ್ ಮಾಡಿ. ಸೊ ಇವತ್ತಿನ ಒಂದು ವಿಷಯದ ಬಗ್ಗೆ ನಾವು ಮಾತಾಡೋದಾದರೆ ಬೇಸಿಕಲಿ NPS ಅನ್ನು ಕ್ಯಾನ್ಸಲ್ ಮಾಡಿ OPS ಮಾಡುವಂಥ ಒಂದು ನಿಟ್ಟಿನಲ್ಲಿ ಮಹತ್ವದ ಬೆಳವಣಿಗೆಯಾಗಿದ್ದು ಸರ್ಕಾರ ಅದರ ಬಗ್ಗೆ ಒಂದು ಆದೇಶವನ್ನು ಹೊರಡಿಸಿದೆ. ಏನಿದೆ ಈ ಆದೇಶದಲ್ಲಿ, ಯಾವ ರೀತಿಯಾಗಿ ಮುಂಬರುವ ದಿನಗಳಲ್ಲಿ ಸರ್ಕಾರಿ ನೌಕರರಿಗೆ NPS ಹೋಗಲಾಡಿಸಿ OPS ಬರುವಂಥ ಒಂದು ನಿಟ್ಟಿನಲ್ಲಿ ಮೈಲುಗಲ್ಲೇ ನಾವು ಸ್ಥಾಪಿಸಿದಂತಾಗುತ್ತದೆ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಆಲ್ ರೈಟ್. ಸೊ ಶೀರ್ಷಿಕೆ ನೀವು ನೋಡ್ತಾ ಇರುವಂಥದ್ದು ಕರ್ನಾಟಕ ಸರ್ಕಾರದ ನಡಾವಳಿಗಳು. ವಿಷಯ: ರಾಜ್ಯದಲ್ಲಿ ಜಾರಿಯಲ್ಲಿರುವ ರಾಷ್ಟ್ರೀಯ ಪಿಂಚಣಿ ಯೋಜನೆಯ ಬದಲಾಗಿ ಹಳೆಯ ಪಿಂಚಣಿ ಯೋಜನೆಯನ್ನು ಜಾರಿ ಮಾಡುವ ಸಾಧ್ಯತೆಗಳ ಕುರಿತು ಅಂತ. ಸೊ ಬೇಸಿಕಲಿ ನಮಗೆಲ್ಲರೂ ಗೊತ್ತಿರುವ ಹಾಗೆ 2006 ನಂತರ ಜಾಯಿನ್ ಆಗಿರುವಂಥ ಎಲ್ಲ ಸರ್ಕಾರಿ ನೌಕರರಿಗೆ ಹೊಸ ಪಿಂಚಣಿ ಯೋಜನೆ ಬರುತ್ತೆ, ನೂತನ ಪಿಂಚಣಿ ಯೋಜನೆ. ಅದರಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಿಕೆ ಮಾಡುವ ಮುಖಾಂತರ ಸರ್ಕಾರಿ ನೌಕರರ ಲೈಫ್ ಪೂರ್ತಿ ಅತಂತ್ರವಾಗಿ ಮಾಡ್ತಾರೆ. ಸೊ ಅದನ್ನು ಹೋಗಲಾಡಿಸಬೇಕು ಅಂತ ತುಂಬ ದಿನಗಳಿಂದ ಸರ್ಕಾರಿ ನೌಕರರು ಸರ್ಕಾರಕ್ಕೆ ಕೇಳಿಕೊಳ್ತಾ ಬಂದಿದ್ರು. ಆ್ಯಂಡ್ ಇವಾಗ ಫೈನಲ್ ಆಗಿ ಸರ್ಕಾರಿ ನೌಕರರು ಅನಿರ್ದಿಷ್ಟ ಕಾಲಾವಧಿ ಮುಷ್ಕರಕ್ಕೆ ಕಾಲಿಡ್ತಾ ಇರುವುದರಿಂದ ಸರ್ಕಾರಿ ನೌಕರರು ಈ ಒಂದು ಜಯ ಪಟ್ಟಿದ್ದಾರೆ, ಇಲ್ಲಿ ಜಯ ಸಾಧಿಸಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇವಾಗ ಒಂದು ಸಮಿತಿಯನ್ನು ರಚನೆ ಮಾಡೋಕೆ ಸರ್ಕಾರ ಸಿದ್ಧವಾಗಿದೆ ಮತ್ತು ಒಂದು ಸಮಿತಿಯನ್ನು ರಚನೆ ಮಾಡಲು ಆದೇಶ ಕೂಡ ಹೊರಡಿಸಿದೆ. ಸೊ ನೆಕ್ಸ್ಟ್ ನೋಡಿ ಏನು ಹೇಳ್ತಾ ಹೋಗ್ತಾರೆ. ಓದಲಾಗಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಇವರ ಮನವಿ ದಿನಾಂಕ 21/2/2023 ಪ್ರಸ್ತಾವನೆಯಲ್ಲಿ ಏನು ಹೇಳ್ತಾರೆ ನೋಡಿ. ಕರ್ನಾಟಕ ರಾಜ್ಯದಲ್ಲಿ ದಿನಾಂಕ 1/4/2006 ನಂತರ ಸರ್ಕಾರಿ ಸೇವೆಗೆ ಸೇರಿರುವ ನೌಕರರಿಗೆ ರಾಷ್ಟ್ರೀಯ ಪಿಂಚಣಿ ಯೋಜನೆಯನ್ನು ಜಾರಿಗೆ ತರಲಾಗುತ್ತದೆ. ಮೇಲೆ ಓದಲಾದ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರ ದಿನಾಂಕ 21/2/2023 ಮನವಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತ ಜಾರಿಯಲ್ಲಿರುವ ಸರ್ಕಾರಿ ನೌಕರರ ನೂತನ ಪಿಂಚಣಿ ಯೋಜನೆಗೆ ಸಂಬಂಧಿಸಿದಂತೆ ದೇಶದ ಹಲವು ರಾಜ್ಯಗಳು ಮತ್ತು ರಾಷ್ಟ್ರೀಯ ಪಿಂಚಣಿ ಯೋಜನೆಯ ಬದಲಾಗಿ ಈ ಹಿಂದೆ ಜಾರಿಯಲ್ಲಿದ್ದ ಹಳೆಯ ಪಿಂಚಣಿ ಯೋಜನೆಯನ್ನು ಅನುಷ್ಠಾನಕ್ಕೆ ಗೊಳಿಸಿರುತ್ತವೆ. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿಯೂ ಸಹ ರಾಷ್ಟ್ರೀಯ ಪಿಂಚಣಿ ಯೋಜನೆಯ ಬದಲಾಗಿ ಹಳೆಯ ಪಿಂಚಣಿ ಯೋಜನೆಯನ್ನು ಜಾರಿಗೆ ತರುವಂತೆ ಸರ್ಕಾರವನ್ನು ಕೋರಲಾಗಿರುತ್ತದೆ. ಸೊ ಹಾಗಾಗಿ ನೆಕ್ಸ್ಟ್ ಏನು ಹೇಳ್ತಾರೆ, ಸರ್ಕಾರದ ಕಡೆಯಿಂದ ರಾಜ್ಯ ಸರ್ಕಾರಿ ನೌಕರರ ಸಂಘದ ಮನವಿಯನ್ನು ಪರಿಶೀಲಿಸಿದ ಸರ್ಕಾರವು ಈಗಾಗಲೇ ಹಳೆಯ ಪಿಂಚಣಿ ಯೋಜನೆ ಡಿಫೈನ್ಡ್ ಪೆನ್ಷನ್ ಸ್ಕೀಮ್ ಅಂತ ಮರು ಜಾರಿ ಮಾಡುವ ರಾಜ್ಯಗಳಲ್ಲಿ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಿರುವ ಕುರಿತು ಕೈಗೊಂಡಿರುವ ಕ್ರಮದ ಬಗ್ಗೆ ಅಧ್ಯಯನ ನಡೆಸಿ ವರದಿ ಸಲ್ಲಿಸಲು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ಸಮಿತಿ ರಚಿಸಲು ತೀರ್ಮಾನಿಸಿ ಈ ಕೆಳಗಂಡಂತೆ ಆದೇಶಿಸುತ್ತಿರುತ್ತದೆ. ಸೊ ಬೇಸಿಕಲಿ ನಮಗೆಲ್ಲರೂ ಗೊತ್ತಿರುವ ಹಾಗೆ ದೇಶದ 5-6 ರಾಜ್ಯಗಳಲ್ಲಿ ಪಂಜಾಬ್, ಹರಿಯಾಣ, ಉತ್ತರಾಖಂಡ್, ಜಾರ್ಖಂಡ್ ಈ ರೀತಿಯಾದಂಥ ರಾಜ್ಯಗಳಲ್ಲಿ ಹಳೆಯ ಪಿಂಚಣಿ ಯೋಜನೆಯನ್ನೇ ಮತ್ತೆ ಜಾರಿಗೆ ತರಲು ಆದೇಶವನ್ನು ಹೊರಡಿಸಿದ್ದಾರೆ. ರೀಸೆಂಟಾಗಿ ಆಮ್ ಆದ್ಮಿ ಪಾರ್ಟಿ ಪವರಲ್ಲಿ ಬರುತ್ತೆ ಪಂಜಾಬಲ್ಲಿ, ಆವಾಗ ಹಳೆಯ ಪಿಂಚಣಿ ಯೋಜನೆಯನ್ನು ಅವರು ಮತ್ತೆ ಜಾರಿಗೊಳಿಸಿದ್ದಾರೆ. ಸೊ ಹಾಗಾಗಿ ಕರ್ನಾಟಕ ಸರ್ಕಾರ ಕೂಡ ಅದೇ ಒಂದು ಫಾಲೋ ಮಾಡ್ತಾ ಇದ್ದು ಆ ಒಂದು ರಾಜ್ಯಗಳ ವೇತನ ಸಮಿತಿಗಳು, ಆ ಒಂದು ರಾಜ್ಯಗಳ ಪಿಂಚಣಿ ಸಮಿತಿಯನ್ನು ಅಧ್ಯಯನ ಮಾಡಲು ಒಂದು ಸಮಿತಿಯನ್ನು ರಚಿಸಲು ಇವಾಗ ಸರ್ಕಾರದ ಮುಖ್ಯ ಅಪರ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡೋಕೆ ಆದೇಶವನ್ನು ಹೊರಡಿಸಿದೆ. ಸೊ ಇದು ಒಂದು ದೊಡ್ಡ ಮೈಲುಗಲ್ಲು ಅಂತಾನೆ ಹೇಳ್ಬೋದು, ಸರ್ಕಾರಿ ನೌಕರಿಗೆ ಸಿಕ್ಕಿರುವಂಥ ಒಂದು ದೊಡ್ಡ ಜಯ ಅಂತ ಹೇಳ್ಬೋದು. ಏನಕ್ಕಂದರೆ ಸರ್ಕಾರಿ ನೌಕರರ ತುಂಬ ಲೈಫು ಅತಂತ್ರವಾಗಿತ್ತು ಈ ಒಂದು NPSನಿಂದ. ಸೊ ಇವಾಗ ಫೈನಲ್ ಆಗಿ OPS ಜಾರಿ ಬಂದರೆ ಸರ್ಕಾರಿ ನೌಕರರ ಬದುಕು ತುಂಬಾ ರೆಸ್ಪೆಕ್ಟ್ಫುಲ್ ಆಗಲಿದೆ ಅವರ ಒಂದು ಕೊನೆಯ ದಿನಗಳಲ್ಲಿ. ಸೊ ಏನು ಹೇಳ್ತಾರೆ ನೋಡೋಣ. ನೆಕ್ಸ್ಟ್ ಒಂದು ಸಮಿತಿಯ ಆದೇಶದಲ್ಲಿ ಏನಿದೆ ಅಂತ ನೋಡಿ. ಸೊ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಾ ಇರುವಂಥದ್ದು ಸರ್ಕಾರದ ಆದೇಶ ಸಂಖ್ಯೆ 2023 ಬೆಂಗಳೂರು ದಿನಾಂಕ 1 ಮಾರ್ಚ್ 2023 ಪ್ರಸ್ತಾವನೆಯನ್ನು ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತ ಜಾರಿಯಲ್ಲಿರುವ ಸರ್ಕಾರಿ ನೌಕರರ ರಾಷ್ಟ್ರೀಯ ಪಿಂಚಣಿ ಯೋಜನೆಗೆ ಸಂಬಂಧಿಸಿದಂತೆ ಈಗಾಗಲೇ ಹಳೆಯ ಪಿಂಚಣಿ ಯೋಜನೆ ಮರು ಜಾರಿ ಮಾಡುವ ರಾಜ್ಯಗಳಲ್ಲಿ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲು
ಕುರಿತು ಕೈಗೊಂಡಿರುವ ಕ್ರಮದ ಬಗ್ಗೆ ಅಧ್ಯಯನ ನಡೆಸಿರಿ. ಅಂದರೆ ಈಗಾಗಲೇ ಬೇರೆ ಬೇರೆ ರಾಜ್ಯಗಳಲ್ಲಿ ಇದ್ರ ಮೇಲೆ ಒಂದು ಸಮಿತಿಯನ್ನು ರಚನೆ ಮಾಡಿ ಅದರೊಂದು ರಿಸಲ್ಟ್ ಬಂದಿದೆ, ಅದನ್ನು ನೀವು ಹೋಗಿ ಸ್ಟಡಿ ಮಾಡಿ ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳಿ ಅನ್ನೋ ಒಂದು ಮಾತನ್ನು ಇಲ್ಲಿ ಸರ್ಕಾರ ಆದೇಶದಲ್ಲಿ ಹೇಳ್ತಾ ಇದೆ. ಸೊ ಇದಾದ ಮೇಲೆ ನೆಕ್ಸ್ಟ್ ಹೇಳ್ತಾ ಇರುವಂಥದ್ದು, ಅಧ್ಯಯನ ನಡೆಸಿ ವರದಿಯನ್ನು ಸಲ್ಲಿಸಲು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ರಚಿಸಲು ಆದೇಶವನ್ನು ಹೊರಡಿಸಲಾಗಿರುತ್ತದೆ. ಮುಂದುವರೆದು ಸಮಿತಿಯ ರಾಷ್ಟ್ರೀಯ ಪಿಂಚಣಿ ಯೋಜನೆಯ ಸೌಲಭ್ಯವನ್ನು ಸ್ಥಗಿತಗೊಳಿಸಿ ಹಳೆಯ ಪಿಂಚಣಿ ಯೋಜನೆಯನ್ನು ಪುನರ್ಸ್ಥಾಪಿಸುವ ನಿರ್ಧಾರಗಳನ್ನು ಕೈಗೊಂಡಿರುವ ರಾಜ್ಯಗಳಿಗೆ ಭೇಟಿ ನೀಡಿ ಸೂಕ್ತ ಅಧ್ಯಯನ ನಡೆಸಿ 2 ತಿಂಗಳೊಳಗೆ ವರದಿಯನ್ನು ಸಲ್ಲಿಸತಕ್ಕದ್ದು ಅಂತ ಕೇಳಿದ್ದಾರೆ. ಸೊ ಬೇಸಿಕಲಿ ಯಾವೆಲ್ಲ ರಾಜ್ಯಗಳು ಹಳೆಯ ಪಿಂಚಣಿ ಯೋಜನೆಯನ್ನು ಮತ್ತೆ ಜಾರಿ ಮಾಡಿವೆ ಆ ಒಂದು ರಾಜ್ಯಗಳಿಗೆ ನೀವು ಭೇಟಿ ನೀಡಬೇಕು, ಅದರ ಒಂದು ಸಮಗ್ರ ಅಧ್ಯಯನವನ್ನು ಮಾಡಬೇಕು. ಅದಾದಮೇಲೆ ನಿಮಗೆ 2 ತಿಂಗಳ ಸಮಯಾವಕಾಶವನ್ನು ಇಲ್ಲಿ ನೀಡ್ತಾ ಇರುವಂಥದ್ದು. ಈ ಒಂದು 2 ತಿಂಗಳ ಸಮಯಾವಕಾಶದಲ್ಲಿ ನೀವು ಒಂದು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಬೇಕು ಅನ್ನೋ ಒಂದು ಆದೇಶವನ್ನು ಇಲ್ಲಿ ಸರ್ಕಾರ ನೀಡಿದೆ. ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ ಅರುಳ ಕುಮಾರ್ ಅಂತ 1/4/2023 ಡೇಟ್ ತಪ್ಪಾಗಿ ಹಾಕಿದ್ದಾರೆ, ಪರವಾಗಿಲ್ಲ. ಸರ್ಕಾರದ ಉಪ ಕಾರ್ಯದರ್ಶಿ ಆರ್ಥಿಕ ಇಲಾಖೆ ಆಡಳಿತ ಮತ್ತು ಸಮನ್ವಯ. ಸೊ ಯಾರಿಗೆ ಮಹಾಲೆಕ್ಕಪಾಲಕರು ಕರ್ನಾಟಕ ರಾಜ್ಯ ಬೆಂಗಳೂರು, ತಾವು ಇದನ್ನು ಈ ಒಂದು ಟೆಲಿಗ್ರಾಮ್ ಗ್ರೂಪ್ನವರಿಗೂ ಕೂಡ ಥ್ಯಾಂಕ್ಸ್ SR ವರ್ಲ್ಡ್ ಅವರಿಗೆ. ಸೊ ಈ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ನಾವು ನೋಡಿದ್ದೀವಿ ಇವತ್ತಿನ ಒಂದು ವಿಡಿಯೋದಲ್ಲಿ. ಸರ್ಕಾರಿ ನೌಕರಿಗೆ ಯಾವ ರೀತಿಯಾದಂಥ ಒಂದು ಬೆನಿಫಿಟ್ ಆಗಲಿದೆ, NPS ಅನ್ನು ಸ್ಕ್ರ್ಯಾಪ್ ಮಾಡಿ OPS ಮಾಡುವ ಒಂದು ನಿಟ್ಟಿನಲ್ಲಿ ಸರ್ಕಾರಿ ನೌಕರಿಗೆ ಜಯ ಸಿಕ್ಕಿದ್ದು ಸರ್ಕಾರ ಫೈನಲ್ ಆಗಿ ಸಮಿತಿಯನ್ನು ರಚನೆ ಮಾಡಿದೆ. 2 ತಿಂಗಳಲ್ಲಿ ಆ ಒಂದು ಸಮಿತಿ ತನ್ನ ರಿಪೋರ್ಟ್ ಕೊಡಬೇಕಾಗಿದೆ. ಸೊ ನಿಮ್ಗೆ ಏನಿಸುತ್ತೆ ಇದ್ರ ಬಗ್ಗೆ ಖಂಡಿತವಾಗಿಯೂ ಕಮೆಂಟಲ್ಲಿ ತಿಳಿಸಿ. ಬಟ್ ಅದಕ್ಕಿಂತ ಮುಂಚೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾವ ರೀತಿಯಾದಂಥ ಒಂದು ಯೋಜನೆಗಳು ಸರ್ಕಾರಿ ನೌಕರಿಗೆ ಇನ್ನೂ ಒಂದು ಯೋಜನೆ ಬರಬೇಕಾಗಿತ್ತು, ಅದು 40% ಫಿಟ್ಮೆಂಟ್, ಅದು ಕೊಟ್ಟಿಲ್ಲ ಸರ್ಕಾರ, ಎಲ್ಲೋ ಒಂದು ಕಡೆ ಅದರಲ್ಲಿ ಹಿಂದಕ್ಕೆ ಬೀಳ್ತಾ ಇರುವಂಥದ್ದು. ಸೊ ಇದ್ರ ಬಗ್ಗೆ ಸರ್ಕಾರ ನೌಕರರು ಏನು ಮಾಡಬೇಕು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ನಿಲ್ಲಿಸೋಣ. ಮತ್ತೆ ಸಿಗೋಣ ಇದೇ ರೀತಿಯಾದಂಥ ವೀಡಿಯೋಸ್ಗಳೊಂದಿಗೆ ನೆಕ್ಸ್ಟ್ ಅಪ್ಕಮಿಂಗ್ ಫ್ಯೂಚರ್ನಲ್ಲಿ. ಸೊ ಜೈ ಹಿಂದ್, ಜೈ ಕರ್ನಾಟಕ.